ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ AICC ಕಾರ್ಯದರ್ಶಿಗಳು, ಮಾಜಿ ಶಾಸಕರು ಹಾಗೂ SIR ಬೆಳಗಾವಿ ವಿಭಾಗದ ಉಸ್ತುವಾರಿಗಳಾದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮೇಡಮ್ ಅವರು ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಮ್ಮ ವಿಜಯಪುರ ನಗರದ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಗಂಗಾಧರ್ ಸಂಬಣ್ಣಿ ಅವರಿದ್ದಾರೆ, ಸಾಬ್ ಗಡಗ್ಲ ಅವರಿದ್ದಾರೆ. ಧನ್ಯವಾದ ಅಧ್ಯಕ್ಷರೇ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಏನು ಕಳೆದು 10-20 ದಿವಸದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ SIR ಪ್ರಕ್ರಿಯೆ ಏನು ನಡೀತಾ ಇದೆ, ಆ SIR ಪ್ರಕ್ರಿಯೆ ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ಬೂತಲ್ಲಿ ಸರಿಯಾಗಿ ನಡೀತಾ ಇದೆ ಇಲ್ವಾ ಅಂತ ನೋಡಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಪ್ರದೇಶ ಸಮಿತಿಯ ಅಧ್ಯಕ್ಷರು ಶ್ರೀ BK ಹರಿಪ್ರಸಾದ್ ಅವರು ನನಗೆ ಬೆಳಗಾವಿ ಡಿವಿಷನ್ ಕಿತ್ತೂರು ಕರ್ನಾಟಕ ಕ್ಷೇತ್ರ ಭಾಗದ ಉಸ್ತುವಾರಿ ಮಾಡಿ ಇಲ್ಲಿ ಕಳಿಸಿದ್ದಾರೆ. ಅದಕ್ಕೆ ಅವರಿಗೆ ಧನ್ಯವಾದ ಹೇಳಿ, ಇಲ್ಲಿ ಇರ್ತಕ್ಕಂಥ ನಮ್ಮ ವಿಜಯಪುರ ಕ್ಷೇತ್ರದ ಅಧ್ಯಕ್ಷರು, ವೇದಿಕೆ ಇದೆ ಇರ್ತಕ್ಕಂಥ ಎಲ್ಲ ಅವರು ಟೀಮ್, ಕಮಿಟಿ, ಫ್ರಂಟಲ್ ಆರ್ಗನೈಸೇಷನ್ ಅಧ್ಯಕ್ಷರು, BD ಅಧ್ಯಕ್ಷರು, ಮುಖ್ಯವಾಗಿ ತಾವು ಎಲ್ಲ ಪ್ರೆಸ್ ಮಾಧ್ಯಮದ ಸ್ನೇಹಿತರು ಇಲ್ಲಿ ಬಂದಿದ್ದೀರಾ ಈ SIR ಪ್ರಕ್ರಿಯೆ ಕವರ್ ಮಾಡಲಿಕ್ಕೆ. ಅದಕ್ಕೆ ನಿಮಗೆ ಕೂಡ ವೈಯಕ್ತಿಕವಾಗಿ KPCCಯಿಂದ ಮತ್ತು AICCಯಿಂದ ಸ್ವಾಗತ ನನ್ನ ಮಾತು ಹೇಳಲಿಕ್ಕೆ ಬಯಸ್ತೀನಿ. ವಿಷಯ ನಿಮ್ಮ ಎಲ್ಲರಿಗೆ ಗೊತ್ತು, ಕಳೆದು 20 ದಿವಸದಿಂದ SIR ಪ್ರಕ್ರಿಯೆ ಪ್ರತಿಯೊಂದು ಜಿಲ್ಲೆಯಲ್ಲಿ ನಡೀತಾ ಇದೆ. ಸೊ ಆ ಪ್ರಕ್ರಿಯೆ ಇಲ್ಲಿ ನಮ್ಮ 8 ಕ್ಷೇತ್ರ, ಬಿಜಾಪುರ ಸಿಟಿ ಹಿಡ್ಕೊಂಡು ಎಲ್ಲ ಇನ್ಚಾರ್ಜಸ್, ನಮ್ಮ ಅಧ್ಯಕ್ಷ ಇರ್ತಕ್ಕಂಥ ಮುಲ್ಲಾ ಸಾಬ್ ಅವರ ನೇತೃತ್ವದಲ್ಲಿ ಇನ್ಚಾರ್ಜಸ್ ಪ್ರತಿಯೊಂದು ಕ್ಷೇತ್ರ ಅಲ್ಲಿ ಹಾಕಿದ್ದಾರೆ. KPCCಯಿಂದ ಕೂಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಹಾಕಿ ಪ್ರತಿಯೊಂದು ಬೂತಲ್ಲಿ BLA ಅಪಾಯಿಂಟ್ಮೆಂಟ್ಸ್ ಏನಾಗಿದ್ದಾವೆ ಆ BLAs ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ಬೂತಲ್ಲಿ ಹೋಗಿ BLOs ಜೊತೆ ಆ ಕೆಲಸ ಸರಿಯಾಗಿ ನಡೀತಾ ಇದೆ ಇಲ್ವಾ ಅಂತ ನಮ್ಮ ಮತದಾರರಿಗೆ ಸಹಾಯ ಮಾಡಲಿಕ್ಕೆ ಪಕ್ಷ ವತಿಯಿಂದ ಅವರು ಕೂಡ ಹೋಗ್ತಾ ಇದ್ದಾರೆ. ಇದರಲ್ಲಿ BLOs ಸರ್ಕಾರ ವತಿಯಿಂದ ಸರ್ಕಾರಿ ಅಧಿಕಾರಿ ಹೋಗ್ತಾ ಇದ್ದಾರೆ. ಆದರೆ ಕೂಡ ನಿಮ್ಮ ಮಾಧ್ಯಮದಿಂದ ಕೆಲವರು ಇಲ್ಲಿ ಈಗ ನಿನ್ನೆನೆ ನಾನು ಬೆಳಗಾವಿ ಮತ್ತು ಚಿಕ್ಕೋಡಿ ಪರೀಕ್ಷೆ ಮಾಡಿದಾಗ ಸಂದರ್ಭದಲ್ಲಿ ಕೆಲವರು BLOs ಬಗ್ಗೆ ಕೂಡ ಕಂಪ್ಲೇಂಟ್ ಬಂದಿದೆ. ಸೊ ಇಲ್ಲಿ ಕೂಡ ಆ ಥರ ಯಾವ BLOs ಕೆಲಸ ಮಾಡ್ತಾ ಇದ್ದರೆ ದಯವಿಟ್ಟು ಸರ್ಕಾರಿ ಕೆಲಸ ಇದೆ, ತಾವು ಯಾವ ಪಕ್ಷದ ಕೆಲಸ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷ ಇರಲಿ, BJP JDS ಅಂತ ಪಕ್ಷದ ಕೆಲಸ ಮಾಡ್ತಾ ಇಲ್ಲ, ತಾವು ಸಮುದಾಯ ಭವನಲ್ಲಿ ಕೂತ್ಕೊಂಡು ಇಲ್ಲ ಅಂದರೆ ಯಾರು ಒಬ್ಬರು ಮನೆಯಲ್ಲಿ ಕೂತ್ಕೊಂಡು ಇದು ಫಾರ್ಮ್ ಡಿಸ್ಟ್ರಿಬ್ಯೂಟ್ಸ್ ಮಾಡೋದು ಸರಿ ಇಲ್ಲ. ವೈಯಕ್ತಿಕವಾಗಿ ಮನೆ ಹೋಗಿ ಈ ಕೆಲಸ ಸರಿಯಾಗಿ ಮಾಡಬೇಕು. ಇಲ್ಲ ಅಂದರೆ ಇಲ್ಲಿ ಇರ್ತಕ್ಕಂಥ ಮಾನನೀಯ ಮುಖ್ಯಮಂತ್ರಿ ಶ್ರೀ DK ಶಿವಕುಮಾರ್ ಅವ್ರ ಗಮನಕ್ಕೆ ಇದು ವಿಷಯ ತಂದು ನಿಮಗೆ ಮತ್ತೆ ಕಷ್ಟ ಆಗಬಾರ್ದು ಅಂತ ಇದು ಒಂದು ಚಿಕ್ಕ ವಾರ್ನಿಂಗ್ ಪತ್ರಿಕೆ ಮಾಧ್ಯಮದಿಂದ ನಿಮಗೆ ಕಳಿಸ್ತಾ ಇದ್ದೀನಿ. ಅದು ಬಿಟ್ಟು ಪಕ್ಷ ವತಿಯಿಂದ BLAs ಎಲ್ಲ ಬೂತ್ಗೆ ಹೋಗ್ತಾ ಇದ್ದಾರೆ. ಒಂದು ನನ್ನ ಗಮನಕ್ಕೆ ಬಂದಿದೆ ಅಂತ SIR ಪ್ರಕ್ರಿಯೆಯಿಂದ ಇಡೀ ದೇಶದಲ್ಲಿ ಬಿಹಾರ್, ಗುಜರಾತ್, ವೆಸ್ಟ್ ಬೆಂಗಾಲ್ ಅಂಥ ಜಾಗದಲ್ಲಿ ಕೂಡ ಮೋದಿ ಸರ್ಕಾರ ಏನು ದೂರದೃಷ್ಟಿ ಇಟ್ಕೊಂಡು ಸರ್ಕಾರ ನಮ್ಮದು ಅಲ್ಲಿ ತರಬೇಕು ಅಂತ ಈ ಪ್ರಕ್ರಿಯೆಯಲ್ಲಿ ಲಕ್ಷಾಂತರ ಮತದಾರರಿಗೆ ಅವ್ರ ಹಕ್ಕು ಏನಿದೆ ಅದು ಹಕ್ಕಿಗೆ ಬೇಸಿಕ್ ರೈಟ್ ಅವ್ರದ್ದು ವಂಚಿತ ಮಾಡಿದ್ದಾರೆ. ಸೊ ಅಂತ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಆಗಬಾರ್ದು ಅಂತ ಆ ನಿಟ್ಟಿನಲ್ಲಿ ಇವತ್ತು ಈ ಸರದು ಪರೀಕ್ಷೆನೇ ನಾನು ಇಟ್ಟಿದ್ದೀನಿ. ನೀವು ನೋಡಿರಬೇಕು, ವೆಸ್ಟ್ ಬೆಂಗಾಲ್ 91 lakhs, UP 2 crores 71 lakhs. ಸೊ ಅಂತ ಎಲ್ಲ ಪ್ರದೇಶದಲ್ಲಿ ಎಲ್ಲಿ ಅವರು ಸರ್ಕಾರ ಮಾಡಿದ್ದಾರೆ. ಇಂಥ ಪ್ರಕ್ರಿಯೆಯಿಂದ ಕಾಂಗ್ರೆಸ್ ವೋಟಿಂಗ್ ಏನಿದೆ
ಅವರಿಗೆ ಕೂಡ ಗೊತ್ತು, ನಮ್ಮ ಎಲ್ಲರಿಗೆ ಗೊತ್ತು ಕಾಂಗ್ರೆಸ್ ಮತದಾರ ಎಂದರೆ ಯಾರು. ನಮ್ಮ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಅಹಿಂದ OBC ವರ್ಕ್ ವೋಟಿಂಗ್ಸ್ ಜಾಸ್ತಿ ನಮ್ಮದು ಇದ್ದಾವೆ. ಮೈನಾರಿಟೀಸ್ ಯಾಕೆಂದರೆ ನಾವು ಕೋಮುವಾದಿ ಪಕ್ಷ ಇಲ್ಲ, ಎಲ್ಲರಿಗೆ ಸೇರಿ ನಾವು ಕೆಲಸ ಮಾಡ್ತೀವಿ ಅಂತ ಮೈನಾರಿಟೀಸ್ SC ST ಎಲ್ಲ ಇಂಥ ವೋಟರ್ಸ್ಗೆ ಮುದ್ದಾಮವಾಗಿ ಅವರು ಕಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಅಲ್ಲಿ ಇಲ್ಲಿವರೆಗೂ ಅಂಥ ಪರಿಸ್ಥಿತಿ ಎಲ್ಲಿ ಬಂದಿಲ್ಲ, ಯಾಕೆಂದರೆ ಪಕ್ಷ ವತಿಯಿಂದ ಕೂಡ ನಾವು ಭಾಳ ಗಂಭೀರವಾಗಿ ಈ ಪ್ರೊಸೆಸ್ ತಗೊಳ್ತಾ ಇದ್ದೀವಿ. ಆದರೆ ಕೂಡ ಕೆಲವರು BLOs ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಪ್ರಕ್ರಿಯೆಯಲ್ಲಿ ನಿಮ್ಮ ಹೆಸರು ಇಲ್ಲ, 25 ವೋಟರ್ ಲಿಸ್ಟ್ ಏನಿದೆ ಅದರಲ್ಲಿ ಹೆಸರು ಇಲ್ಲ, ಅದಕ್ಕೆ ನಿಮಗೆ ವೋಟಿಂಗ್ ರೈಟ್ಸ್ ಇಲ್ಲ. ಸೊ ಅಂಥ ಇದಕ್ಕೆ ತಾವು ಎಲ್ಲ ಜನರು ಗಾಬರಿ ಆಗಬಾರ್ದು, ಯಾಕೆಂದರೆ ಇದಕ್ಕೆ ಕೂಡ ಪರಿಹಾರ ಇದೆ. ಫಾರ್ಮ್ ನಂಬರ್ 6ಗೆ ತಾವು ಎಲ್ಲರೂ ಎನ್ರೋಲ್ ಮಾಡಿದರೆ 8 ಆಗಸ್ಟಿಂದ ಬಹುಶಃ ತಹಸೀಲ್ದಾರ್ ಅವರು DC ಅವರು ಫಾರ್ಮ್ ಬಿಡುಗಡೆ ಮಾಡ್ತಾರೆ. ಆ ಫಾರ್ಮ್ 6 ನೀವು ಎನ್ಯುಮರೇಷನ್ ಫಾರ್ಮ್ ಫಿಲಪ್ ಮಾಡಿಕೊಂಡು ಕೊಟ್ಟಿದ್ರೆ ನಿಮಗೆ ಕೂಡ ವೋಟರ್ ಲಿಸ್ಟಲ್ಲಿ ಆ ಹಕ್ಕು ಸಿಗುತ್ತೆ. ಇದು ಬೇಸಿಕಲಿ ಆಗ್ತಾ ಇದೆ ಅನ್ಮ್ಯಾಪ್ಡ್ ವೋಟರ್ಸ್ಗೆ. ಅನ್ಮ್ಯಾಪ್ಡ್ ವೋಟರ್ಸ್ ಕೆಲವರು ಹೆಣ್ಮಕ್ಳು ಮದುವೆ ಮಾಡಿ ಇಲ್ಲಿ ಬಂದಿದ್ದಾರೆ, ಅವರಿಗೆ ಕಷ್ಟ ಆಗ್ತಾ ಇದೆ. ಅವ್ರಿಗೋಸ್ಕರ ಇದು ಭಾಳ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂದರೆ 2002 ಅಲ್ಲಿ ಅವ್ರದ್ದು ಇಲ್ಲಿ ವೋಟರ್ ಲಿಸ್ಟಲ್ಲಿ ಇಲ್ಲ, 25 ಅಲ್ಲಿ ಇಲ್ಲ ಕೂಡ. ಫಾರ್ಮ್ 6 ಈಸ್ ಅ ಸೇವಿಯರ್. ಅದು ಫಾರ್ಮ್ ತುಂಬಿ ಡಾಕ್ಯುಮೆಂಟ್ ಏನು ಬೇಕೋ ಅದು ಕೊಟ್ಟಿದ್ರೆ ಖಂಡಿತವಾಗಿ ನಿಮಗೆ ಕೂಡ ಅದು ಹಕ್ಕು ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಪ್ರಕ್ರಿಯೆಯಲ್ಲಿ ಸುಮಾರು 50% ಡಿಜಿಟೈಸೇಷನ್ ವಿಜಯಪುರ ಜಿಲ್ಲೆಯಲ್ಲಿ ಆಗಿದೆ. ಸೊ ಉಳಿದಿದ್ದು ಕೂಡ ಬರೋದು 8 ಆಗಸ್ಟ್ವರೆಗೂ ಎಲ್ಲರೂ ಮಾಡ್ತಾರೆ. ಅಧ್ಯಕ್ಷರು ಮತ್ತು ಎಲ್ಲ ಜವಾಬ್ದಾರಿ ತಗೊಂಡು ಇನ್ಚಾರ್ಜ್ ಏನಿದ್ದಾರೆ ಅವರು ಕೂಡ ಮಾಡ್ತಾರೆ ಅಂತ ಭರವಸೆ ಇಟ್ಕೊಂಡು ಬರೋದು ದಿನಗಳಲ್ಲಿ ಮತ್ತೆ ಒಮ್ಮೆ ಸತಿ ನಮ್ಮ 5 ಗ್ಯಾರಂಟೀಸ್ ಏನು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಸರ್ಕಾರ ಕೊಡ್ತಾ ಇದ್ದಾರೆ, ಆ 5 ಗ್ಯಾರಂಟೀಸ್ ಮತ್ತು ಸರ್ಕಾರಿ ಸೌಲಭ್ಯಗಳು ನಿಮ್ಮ ಜನರಿಗೆ ಸಿಕ್ಕಬೇಕಾ ಅಂದರೆ ಕಡ್ಡಾಯವಾಗಿ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ತಗೊಳ್ಳಿ, ನೋಡಿ ಇದೆ ಇಲ್ವಾ. ಮುಂದೆ ಇಲೆಕ್ಷನ್ ಹತ್ತಿರ ಹೆಂಗೆ ಬರುತ್ತೆ, BJP ಅವರು ಖಂಡಿತವಾಗಿ ನಿಮ್ಮ ಹೆಸರು ಇಲ್ಲ ಅಂದರೆ ದೇಶದಿಂದ ಹೊರಗಡೆ ನಿಮಗೆ ಹಾಕಲಿಕ್ಕೆ ಹೆಚ್ಚು ಕಡಿಮೆ ಕೂಡ ನೋಡಲ್ಲ. ಇದು ಪರಿಸ್ಥಿತಿ ಬಿಹಾರಲ್ಲಿ ಮತ್ತು ವೆಸ್ಟ್ ಬೆಂಗಾಲಲ್ಲಿ ನೋಡ್ತಾ ಇದ್ದೀವಿ. ಯಾರ್ದು ವೋಟರ್ ಲಿಸ್ಟಲ್ಲಿ ಹೆಸರು ಇಲ್ಲ, ಅವರು ದೇಶದ ಸಿಟಿಸನ್ಶಿಪ್ ಇಲ್ಲ ಅಂತ ಅವರಿಗೆ ಹೊರಗಡೆ ಕಳಿಸ್ಲಿಕ್ಕೆ ಈಗ ತಾನೇ ಹೋಮ್ ಮಿನಿಸ್ಟರ್ ಆರ್ಡರ್ ಮಾಡಿದ್ದಾರೆ ಅಂತ. ಸೊ ಅಂಥ ಪರಿಸ್ಥಿತಿ ನಮ್ಮ ಕರ್ನಾಟಕ ಜನರ ಮುಂದೆ ಬರಬಾರ್ದು. ಅದಕ್ಕೆ ತಾವು ಎಲ್ಲರೂ ಈ SIR ಪ್ರೊಸೆಸ್ಸಲ್ಲಿ ಭಾಗವಹಿಸಬೇಕು. ಸರ್ಕಾರಿ ಸೌಲಭ್ಯಗಳು ಏನು 5 ಗ್ಯಾರಂಟಿ ಸಿಗ್ತಾ ಇದೆ ಅದು ಇನ್ನೂ ಕಡ್ಡಾಯವಾಗಿ ನಿಮಗೆ ಸಿಗಬೇಕಾ ಅಂದರೆ ತಾವು ಎಲ್ಲರೂ ಸರ್ಕಾರಿ ಸೌಲಭ್ಯ ಉಪಯೋಗ ಮಾಡಿಸಿ ಜನರ ಸೇವೆ ಮಾಡಲಿಕ್ಕೆ ಇನ್ನೂ 2 ವರ್ಷ ಕಾಂಗ್ರೆಸ್ ಸರ್ಕಾರ ಇದೆ. ಅದು ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಅದಕ್ಕೆ ವಿಜಯಪುರ ಜನರಿಗೆ, ಇಡೀ ಕರ್ನಾಟಕ ಜನತೆಗೆ ಮತ್ತೆ ಒಮ್ಮೆ ಸತಿ ಧನ್ಯವಾದ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.